ನಮ್ಮ ಏನು ವಿನಾಯಕ ಸೇವಾ ಸಮಿತಿಯ ಎಲ್ಲ ಟ್ರಸ್ಟ್ನವರು ಅಷ್ಟೇ ಭಾಳ ಅದ್ದೂರಿಯಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಇದೆಲ್ಲ ಮಾಡಬೇಕು ಅಂದರೆ ಕಾರಣ ನಮ್ಮ ಎಸ್ ಟಿ ಸೋಮಶೇಖರರು, ಹಾಗೆ ಈ ಗ್ರಾಮದ ಜನತೆ, ಅವರ ಎಲ್ಲರ ಆಶೀರ್ವಾದ. ಈ ನಮ್ಮ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಗೌಡರಿಗೆ ತುಂಬ ಹೃದಯದ, ಏಕೆಂದರೆ ಈ ಶಿವರಾತ್ರಿ ಹಬ್ಬದ ಒಂದು ಇದನ್ನು ಈ ನಮ್ಮ ಹಿಮಾಲಯ ಪರ್ವತದ ಏನು ಕೇದಾರನಾಥ ದೇವಸ್ಥಾನನೇ ಇವತ್ತು ಕೆಂಗೇರಿ ಗಣೇಶ ಆಟದ ಮೈದಾನದಲ್ಲಿ ಇಳಿಸಿದ್ದಾರೆ. ಇದು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಯಾವೊಬ್ಬ MLA ಒಬ್ಬ ಮಿನಿಸ್ಟ್ರು ಈ ಕೆಲಸ ಮಾಡಿರಲ್ಲ. ಇವತ್ತಲ್ಲಿ 1 ಲಕ್ಷ ಜನ ಸೇರೋಂಗೆ ನಮ್ಮ ಏನು ಸೋಮಶೇಖರ್ ಗೌಡರು ಈ ಭಕ್ತಾದಿಗಳಿಗೆ ಒಂದು ಜಾಗರಣೆ ಕಾರ್ಯಕ್ರಮಕ್ಕೆ ಅದ್ದೂರಿ ಸೆಟ್ ಕಾರ್ಯಕ್ರಮ ಹಾಕಿ ಅಲ್ಲೇ ಈಶ್ವರನ್ನ ಒಂದು ಅಲ್ಲಿ ಮಾಡಲೇಬೇಕು ಅಂತ ಒಂದು ಉದ್ದೇಶದಿಂದ ಸುಮಾರು 1 ತಿಂಗಳಿಂದ ಅಲ್ಲಿ ಆಟದ ಮೈದಾನದಲ್ಲಿ ಒಂದು ಕೇದಾರನಾಥ ದೇವಸ್ಥಾನದ ಒಂದು ಪ್ರತಿರೂಪನೇ ಅಲ್ಲಿ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ನಮಗೆ 2 ಕಣ್ಣು ಸಾಲಲ್ಲ. ಅದರಿಂದ ಅವ್ರಿಗೆ ಏನು ಶ್ರಮ ಇದೆ ಅಂತ ನಮಗೆ ಗೊತ್ತು. ಈಗ ಬೇರೆ MLA ಅವರೆಲ್ಲ ಏನೋ ಒಂದು ಹಬ್ಬದ ದಿವಸ ಪೂಜೆ ಗೀಜೆ ಮಾಡಿಬಿಟ್ಟು ಹೋಗಿ ಮನೆ ಸೇರ್ಕೊಂತಾರೆ. ಇವರು ಆ ಥರ ಅಲ್ಲ. ಪ್ರತಿಯೊಂದು ಹಬ್ಬದಲ್ಲೂ ಸಂಕ್ರಾಂತಿ ಇರ್ಬೋದು ಅಥವಾ ಬೇರೆ ಒಂದು ಇದು ಜಾತ್ರೆ, ಅಲ್ಲಿನ ಒಂದು ಮಾರಮ್ಮನ ಜಾತ್ರೆ ಬರಲಿ ಅಥವಾ ಇದು ಶಿವರಾತ್ರಿ, ವೈಕುಂಠ ಏಕಾದಶಿ ಎಲ್ಲ ಒಂದು ಇದರಲ್ಲಿ ಶ್ರದ್ಧೆಯಿಂದ ಪಾಪ ಅವರು ಎಲ್ಲ ದೇವತೆಗಳನ್ನು ಕರೆಸಿ ಒಂದು ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಎಸ್ ಟಿ ಸೋಮಶೇಖರ್ ಅವರು ಅಂತ ಹೇಳ್ತೀವಿ. ಅವ್ರಿಗೆ ಏನು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಭಾಗ್ಯ ಧನ ಕನಕ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹಾಗೆ ಪ್ರತಿಯೊಂದು ಮನೆ ಜನಗಳು ಇವತ್ತು ಅಲ್ಲಿ ಹೋಗಿ ನೋಡಿಬಿಟ್ಟು ಆ ಶಿವನ ಒಂದು ಆಶೀರ್ವಾದ ಪಡೆದು ಖುಷಿಯಿಂದ ಏನು ಶಿವನ ಏನೋ ಒಂದು ಹೆಸರು ಜನ ಹೇಳ್ತಾರೆ, ಅದೇ ಥರ ಇವತ್ತು ಎಸ್ ಟಿ ಸೋಮಶೇಖರ್ ಹೆಸರನ್ನು ಅಲ್ಲಿ ಜನಗಳು ಹೇಳೋವಂಥ ಒಂದು ಕಾರ್ಯಕ್ರಮ ಅವರು ಮಾಡಿದ್ದಾರೆ. ಈಗ ನಮ್ಮ ಫ್ಯಾಮಿಲಿನೂ ಸಹ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೀವಿ. ಅವರ ಎಲ್ಲ ಒಂದು ಕಾರ್ಯಕ್ರಮಗಳು ಅದ್ದೂರಿಯಾಗಿ, ಯಾಕೆಂದರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಯಾರೇ ಒಂದು ಕಾರ್ಯಕ್ರಮ ಈ ಥರ ಮಾಡೇ ಇಲ್ಲ ಜನಗಳಿಗೆ. ಅದಲ್ಲ ಅವ್ರ ಪಾಪ ಹೆಣ್ಮಕ್ಳುಗಳಿಗೆ ಈಗ ನೋಡಿ ನೆಕ್ಸ್ಟ್ ಮಂತು ಸುಮಾರು ಒಂದು 800 ಕ್ರಿಕೆಟ್ ಟೀಮ್ನ ಕರೆಸಿ ಅಲ್ಲಿ ಅವ್ರಿಗೆ ಕ್ರಿಕೆಟ್ನ ಆಡಿಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಎಷ್ಟೇ ಜನ ಬರಲಿ ಅವ್ರಿಗೆಲ್ಲ ಅನುದಾನ ಮಾಡಿಸಿ ಅಲ್ಲಿನ ವ್ಯವಸ್ಥೆ ಒಂದು ಏನು ಗೆದ್ದಿರೋಂಥ ಟೀಮ್ಗೆ 5 ಲಕ್ಷ, 2ನೇದಕ್ಕೆ 4 ಲಕ್ಷ, 3ನೇದಕ್ಕೆ 1 ಲಕ್ಷ, ಆ ಥರ ಪ್ರತಿಯೊಬ್ಬರು ಅವರೊಂದು ಕ್ರೀಡಾ ಮನೋಭಾವ ಇಟ್ಕೊಂಡು ಮಾಡ್ತಾವ್ರೆ. ಅವರು ನಮ್ಮ ಕ್ಷೇತ್ರಕ್ಕೆ ದೇವರಾಣೆ ನಮಗೆ ಕಣ್ಣಿದ್ದಂಗೆ. ಅವ್ರಿಗೆ ಯಾವತ್ತೂ ಅಷ್ಟೇ ಗ್ರಾಮದ ಜನತೆಗೆ ನೀರಿಂದಾಗಿರ್ಬೋದು, ಕಾವೇರಿದಾಗಿರ್ಬೋದು, ಸ್ಯಾನಿಟಿದಾಗಿರ್ಬೋದು, ಮತ್ತು ಲೈಟಿಂದಾಗಿರ್ಬೋದು, ಡಾಂಬರೀಕರಣ ಎಲ್ಲ ನಮಗೆ ಏನು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿದೆ 90% ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ GB ಎಲೆಕ್ಷನ್ ಬರ್ತಾರೆ, ಅಷ್ಟರಲ್ಲಿ ಎಲ್ಲ ಮುಗಿಸಿ ನಾವು ಮತವನ್ನು ಕೇಳಬೇಕು ಅನ್ನೋ ಒಂದು ಉದ್ದೇಶ ನಮಗೆಲ್ಲರೂ ಹೇಳಿದ್ದಾರೆ. ಇವತ್ತಿನ ದಿವಸ ನೋಡಿ ಅಲ್ಲಿ ಅಷ್ಟು ಅದ್ದೂರಿ ಜನ ಸೇರಿಸಿ ನಮ್ಮ ದೇವಸ್ಥಾನಕ್ಕೆ ಬಂದವ್ರೆ. ನಿಜಕ್ಕೂ ನಮಗೆ ಪುಣ್ಯ ಆ ಥರ ಒಬ್ಬ ವ್ಯಕ್ತಿ. ಹೋಗ್ರಿ ನನಗೆ ಇಲ್ಲಿ 28 ಕೆಲಸ, ನಾವು ಯಾಕೆ ಬರಬೇಕು ಅಂತ ಅಲ್ಲಿ ಬಂದಿದ್ದಕ್ಕೆ ನಿಜವಾಗಿ ನಮಗೆ ಈಶ್ವರನೇ ಬಂದು ಹೋದಂಗೆ. ಇಂಥ ಬಿಸಿ ಟೈಮಲ್ಲಿ ಯಾರೂ ಈಚೆ ಬರೋಲ್ಲ. ಅವರು ಅಲ್ಲಿ ಅಷ್ಟು ಅದ್ದೂರಿ ಕಾರ್ಯಕ್ರಮದಲ್ಲಿ ಮಾಡಿ ನಮ್ಮ ಈ ಒಂದು ಪಂಚಲಿಂಗೇಶ್ವರ ದರ್ಶನ ಮಾಡಬೇಕು ಅಂತೇಳಿ ಬಂದಿದ್ದಲ್ಲ ಸೋಮಶೇಖರ್ ಗೌಡರು. ನಿಜಕ್ಕೂ ನಮಗೆ ಈಶ್ವರ ಇಲ್ಲಿ ಬಂದು ಹೋದ ಅನ್ನೋ ಒಂದು ಖುಷಿ ನಮಗೆ. ನಮ್ಮ ಟ್ರಸ್ಟ್ನವರೆಲ್ಲ ಅದೇ ಹೇಳಿದರು, ಏನೋ ನಾವು ಈ ಟೈಮಲ್ಲಿ ಇದು MLA ಅವ್ರು ಬಂದವರು ಯಾರೂ ನಂಬೋದೇ ಇಲ್ಲ ಅಂತ. ಇಲ್ಲಪ್ಪ, ಅವ್ರಿಗೆ ನಮ್ಮ ಒಂದು ದೇವರ ಭಕ್ತಿ ಅವರಿಗೆ ಸೇರಿದೆ, ದೇವರೇ ಕರ್ಕೊಂಡವ್ರೆ. ನಮ್ಮ ಏನು ವಿನಾಯಕ ಸೇವಾ ಸಮಿತಿಯ ಎಲ್ಲ ಟ್ರಸ್ಟ್ನವರು ಅಷ್ಟೇ ಭಾಳ ಅದ್ದೂರಿಯಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದಾರೆ.
ಈಗ ಮುಂದಿನ ಏನು ಏಪ್ರಿಲ್ 4 ಇದಕ್ಕೆ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡೋಕ್ಕೆ ಎಲ್ಲ ನಮ್ಮ ಟೀಮ್ ಸಜ್ಜಾಗಿದೆ. ಅದಕ್ಕೆ ಎಲ್ಲ ಸಹಕಾರ ನಮ್ಮ MLA ಸಾಹೇಬರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ಟ್ರಸ್ಟಿನ ನಮ್ಮನ್ನು ಏನು 25 ವರ್ಷ ಅಧ್ಯಕ್ಷರು ಮಾಡಿ ನಮಗೆಲ್ಲ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲ ಜೆತ್ತು ಕೂಡಿದ್ದಾರೆ. ನಮ್ಮ ಏನು RTO ಉಮೇಶ್ವರ್ ಸಿಂಗು, ಉದಯರಾಜ್ ಸಿಂಗು, ದೇವರಾಜವರು, ನಮ್ಮ ಶ್ರೀನಣ್ಣವರು, ಮತ್ತು ರುದ್ರೇಶು, ನಂಜಪ್ಪ, ನಾಗರಾಜು, ನಟರಾಜು, ಹಾಗೆ ನಮಗೆ ಪ್ರತಿಯೊಬ್ಬರು ಜಯರಾಮಣ್ಣ, ರಾಜಣ್ಣ, ನಮಗೆ ಯಾರೇ ಆಗಲಿ ಬಂದು ನೋಡಿ ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಸಹಕಾರ ಮಾಡ್ತಾರೆ. ಅವ್ರಿಗೂ ದೇವರು ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಏನು ಈ GBAಗೆ ನಮ್ಮ ಅಣ್ಣನ ಮಗ ಪ್ರಸಾದ್ ಕುಮಾರ್ನ ಆಕಾಂಕ್ಷಿಯಾಗಿ ನಾವು ಸಾಹೇಬರಿಗೆ ಒಂದು ಟಿಕೆಟ್ ಕೊಡಿಸಿ ಅವನ್ನ ನಿಲ್ಲಿಸ್ತಾ ಇದ್ದೀವಿ. ಈ ಈಶ್ವರ ಅವನಿಗೆ ಒಳ್ಳೇದು ಮಾಡಿ ಗೆಲ್ಲಿಸ್ಲಿ ಅಂತ ನಾವು ಹಾರೈಸ್ತಾ, ಹಾಗೆ ನಮ್ಮ ಏನು ದೊಡ್ಡಬಿಕ್ಕಲ್ ವಾರ್ಡು ನಮ್ಮ ಲಿಖಿತ್ ಗೌಡರು ಅವರು ಭಾಳಷ್ಟು ಸಹಕಾರ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ನಾವು ಅವರು ಆ ಮುಖಾಂತರ ದೇವರಿಗೆ ಒಂದು ಒಳ್ಳೆ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ನಮ್ಮ ಇವತ್ತಿನ ಶಿವರಾತ್ರಿ ಹಬ್ಬದಲ್ಲಿ ತಾವುಗಳು ಬಂದು ಈ ದೇವಾಲಯಗಳಿಗೆ ಈ ಒಂದು ಅದ್ದೂರಿ ಏನೋ ಒಂದು ಆಚರಣೆಯನ್ನು ಬೇರೆ ದೇವಸ್ಥಾನದವರು ನೋಡಿ ಖುಷಿ ಪಡುವಂಥ ಒಂದು ಜಾಗದಲ್ಲಿ ಈ ಈಶ್ವರ ನಿಮ್ಮೆಲ್ಲರನ್ನು ಕರೆಸಿದ್ದಾರೆ. ಹಾಗೆ ನಮಗೆ ಇವತ್ತಿನ ದಿವಸ ಇದೆಲ್ಲ ಮಾಡಬೇಕು ಅಂದರೆ ಕಾರಣ ನಮ್ಮ ST ಸೋಮಶೇಖರರು, ಹಾಗೆ ಈ ಗ್ರಾಮದ ಜನತೆ ಅವರ ಎಲ್ಲರ ಆಶೀರ್ವಾದ, ಹಾಗೆ ನಮ್ಮ ತಂದೆ ತಾಯಿ ಆಶೀರ್ವಾದ. ಈ ಬಲಮುರಿ ದೇವಸ್ಥಾನ ನಾವು ಈ ದೇವಸ್ಥಾನದಲ್ಲಿ ಇಳಿದು 30 ವರ್ಷ ಆಯಿತು. ಯಾರೊಬ್ಬರಿಗೂ ತೊಂದರೆ ಇಲ್ದಂಗೆ 25 ದೇವಸ್ಥಾನ ಕಟ್ಟೋಕ್ಕೆ ಅವಕಾಶ ಮಾಡಿದಂಥ ದೇವರು ನಮಗೆಲ್ಲ ಎಲ್ರಿಗೂ ಒಳ್ಳೆಯದಾಗಿದೆ. ಇಲ್ಲಿರ್ಬೋದು, ತಿರುಮಲಾಪುರ ಇರ್ಬೋದು, ಹಾಗೆ ಹಿಂದೆ ನೀವೆಲ್ಲ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀರಿ. ತಿರುಮಲಾಪುರ, ಮುನೇಶ್ವರನ ಗುಡಿ, ಅಲ್ಲಿ ಚೆನ್ನಾಗಿನಪಾಳ್ಯದಲ್ಲಿ ಮಾರಮ್ಮ, ಗಣೇಶ, ಶನಿಮಾತ್ಮ, ಮತ್ತು ಕಾಮತ್ತಲ್ಲಿ ಆಂಜನೇಯಂದು, ಮತ್ತು ಈಗ 3 ದೇವ್ರ ಪ್ರತಿಷ್ಠಾಪನೆ ಇದೆ, 13, 14 ಗಣೇಶಂದು, ಶಿವಲಿಂಗ, ಹಾಗೆ ನವಗ್ರಹ. ಇಷ್ಟು ನಾವು ಅಲ್ಲಿ 14ನೇ ತಾರೀಕು MLA ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಲ್ಲೂ ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಏನು ಶಾಸಕರು ಮಾಡಿದಂಥ ಕೆಲಸ ನಮಗೆ ಭಾಳಷ್ಟು ಖುಷಿಯಾಗಿದೆ. ಅದರಿಂದ ಅವರು ಎಲ್ಲಿನ ತನಕ ನಮ್ಮ ಜೊತೇಲಿ ಇರ್ತಾರೋ ಅಲ್ಲಿಗಂಟ ನಮ್ಮ ಗ್ರಾಮ ಅಭಿವೃದ್ಧಿ ಆಗೋದ್ರಲ್ಲಿ ಎರಡೊಂದು ಮಾತಿಲ್ಲ. ಹಾಗೆ ನಿಮಗೂ ಈ ಮಹಾಶಿವರಾತ್ರಿ ಹಬ್ಬದ ಈ ಮಾಧ್ಯಮದವರು ನಾವೆಲ್ಲೇ ಹೋದ್ರು ನೀವು ಬಂದು ಬೇರೆಯವರೆಲ್ಲ TVಗೆ ಹೋಗಿ ಮಾತಾಡ್ಬೇಕು, ನೀವು ಇಲ್ಲಿಗೆ ಬರ್ತೀರಲ್ಲ, ಅದು ನಮಗೆ ಭಾಳ ಖುಷಿ. ಅದು ವೆಂಕಟೇಶಣ್ಣವರು ನೀವುಗಳೆಲ್ಲ ಸಾಥ್ ಕೊಡ್ತೀರಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ಜೈ ಗಣೇಶ, ಜೈ ಈಶ್ವರ. ನಮ್ಮ ಮಹಾಶಿವರಾತ್ರಿ ಹಬ್ಬದ ನಮ್ಮ ಬಡಾವಣೆಯ ನಾಗರಿಕರ ಶುಭಾಶಯಗಳು. ಮಹಾಶಿವರಾತ್ರಿ ಹಬ್ಬ ಅದ್ಭುತದಿಂದ ಸಮೃದ್ಧಿಯಿಂದ ಚೆನ್ನಾಗಿ ಹಬ್ಬ ಆಗಿದೆ. ಮುಂದಿನ ದಿನ ಇದೇ ಥರ ಅಭಿವೃದ್ಧಿಯಿಂದ ನಡೆಸ್ಕೊಂಡು ಹೋಗ್ತೀವಿ ನಾವು ಪೂಜೆನ. ಇನ್ನು ನಮ್ಮ ಸಿಲ್ವರ್ ಜುಬ್ಲಿ ಪೂಜೆ ಇರೋದ್ರಿಂದ ಬರೋ ಅಂತ ಮುಂದೆ ಅದ್ದೂರಿಯಾಗಿ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ. ಈ ನಮ್ಮ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಆಶೀರ್ವಾದ ಕೊಟ್ಟು ಸದಾ ನಮ್ಮನ್ನು ಕಾಪಾಡ್ಕೊಂಡು ಅಂತ ಮಾತು ಮುಗಿಸ್ತೀನಿ.